ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೋಟೋ ವ್ಲಾಗರ್ ಅಭಿ ಶೆಟ್ಟಿ. ಇವತ್ತು ನಾನು ನಿಮ್ಮ ಜೊತೆ ಹೊಸ ಮೋಟೋ ವ್ಲಾಗ್ ಜೊತೆ ಬಂದಿದ್ದೀನಿ. ಈಗ ನಾವು ಯಾವ ರೂಟಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ, ಇದು ಕೆಂಗೇರಿಯಿಂದ ಮಾಗಡಿ ರೋಡ್ಗೆ ಹೋಗೋ ರೋಡು. ಗಾಡ್ ಹಿಂಗದ ಹಿಂಗೆಲ್ಲ ಚೆಕ್ ಮಾತಾಡಬಾರ್ದು. ಹೌದೌದು, ಅಡ್ಡಾಡ ಬಂದು ನಿಲ್ಲಿಸ್ಬಿಟ್ರೆ ಹೆಂಗಪ್ಪ ಮಾಡೋದು? ಅದು ರೋಡ್ ಮಧ್ಯೆ ಬಂದು ಹೋಗೋರು ಏನು ಮಾಡಿಲ್ಲ, ಹೋಗ್ಬೇಕು ಇಲ್ಲ ಸೈಡಲ್ಲಿ. ಇವತ್ತು ಮೋಟೋ ವ್ಲಾಗ್ ಸ್ಪೆಷಾಲಿಟಿ ಏನಂತಂದರೆ ಹೊಸ ಕ್ಯಾಮ್ರಾ, ಹೊಸ ಮೈಕ್ ಆಯಿತಾ. ಲಾಸ್ಟ್ ವಿಡಿಯೋ ಬಂದು Insta360 X3 ಮಾಡಿದ್ದು. ಇವತ್ತು DJI Action 4 ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾರೋ ವಿಡಿಯೋ. ನೋಡೋಣ ಎರಡೂ ಕ್ಲಾರಿಟಿ ಹೇಗಿರುತ್ತೆ ಅಂತ. ನನಗೇನೋ Insta360ಗಿಂತ ಇದೇ ಚೆನ್ನಾಗಿತ್ತು, ಯಾಕೆಂದರೆ ಹ್ಯಾಂಡಿ ಆಗಿದೆ. ನಿಮಗೆ ಮೌಂಟಿಂಗ್ ಮಾಡಿದ್ರು ಅಷ್ಟೊಂದು ಹ್ಯೂಜ್ ಬಲ್ಕಿ ಅಂತ ಅನಿಸಲ್ಲ. ಆಮೇಲೆ ನಂತರ ಇರೋದು ಬಂದು DJI ಮೈಕ್ ಮಿನಿ ಇರೋದು. ಅದಕ್ಕೆ ಕಂಫರ್ಟಬಲ್, ಅದಕ್ಕೊಂದು ಕನೆಕ್ಟರ್ ಹಾಕಿ ಅದನ್ನು ಬೇರೆ ಫುಲ್ ಸೈಡ್ಗೆ ಹಾಕಿ ನೇತಾಡಿಸ್ಕೊಂಡು ರೆಕಾರ್ಡ್ ಮಾಡೋದಕ್ಕೆ ಅದೆಲ್ಲ ಸ್ವಲ್ಪ ಯಾಕೋ ಇರಿಟೇಟ್ ಅಂತ ಅನಿಸ್ತು. ಆದ್ದರಿಂದ ಇದನ್ನು ಚೂಸ್ ಮಾಡಿದೆ. ಚೆನ್ನಾಗಿದೆ, ನೈಸ್ ಕ್ಯಾಮ್ರಾ, ಆ್ಯಕ್ಷನ್ ಕ್ಯಾಮ್ರಾ. DJI ಅವ್ರದ್ದು ಕ್ವಾಲಿಟಿ ಟಾಪ್ ನಾಚ್. ಯಾವುದೇ ಪ್ರಾಡಕ್ಟ್ ತೊಗೊಳ್ಳಿ, ಇದರ ಡ್ರೋನ್ ತೊಗೊಳ್ಳಿ, ಕ್ಯಾಮ್ರಾಸ್ ತೊಗೊಳ್ಳಿ, ಬೈಕ್ ಆಗಲಿ, ಇನ್ನೂ ಸುಮಾರು ಥರದ ಇನ್ನು ಇದಿದೆ, ಗಿಂಬಲ್ಸ್ ಆಗಿರ್ಬೋದು. ಪ್ರಾಡಕ್ಟ್ ಕ್ವಾಲಿಟಿ ಒಂದು ಟಾಪ್ ನಾಚ್ ಇರುತ್ತೆ. ಎಷ್ಟು ಬ್ಯೂಟಿಫುಲ್ ಅಂದರೆ ಆಸಮ್. ಈ ಥರ ಕ್ವಾಲಿಟಿ ಇಂಡಿಯನ್ ಬ್ರ್ಯಾಂಡ್ಸ್ ಏನಕ್ಕೆ ಬರಲ್ಲ ಅಂತ ಗೊತ್ತಾಗೋದು. ಆಲ್ಮೋಸ್ಟ್ ಪ್ರಾಡಕ್ಟ್ ಪ್ರೈಸ್ ರೇಂಜ್ ಕೂಡ ಆಲ್ಮೋಸ್ಟ್ ಅಫೋರ್ಡಬಲ್ ಆಗಿರುತ್ತೆ ಅಂತ ಇದಿರೋದಿಲ್ಲ. ತುಂಬ ಫ್ಯಾನ್ಸಿ ಪ್ರೈಸ್ ಅಂತ ಏನು ಅನಿಸಲ್ಲ, ಚೆನ್ನಾಗಿರುತ್ತೆ ಪ್ರಾಡಕ್ಟ್. ಕಂಪೇರ್ ಟು ಪ್ರಾಡಕ್ಟ್, ಓಕೆ, ಇಟ್ ಈಸ್ ನೈಸ್ ಆ್ಯಂಡ್ ಗುಡ್. ನೋಡಿ ನಾವೇ ಕಲ ಅಷ್ಟೇ.